ನೆಕ್ಸ್ಟ್ ಅಂದರೆ ಇದು ಒಂದು ಕಾಳಿ ಸಿನಿಮಾ ನೀವು ಅಗೋರೆ ಪಾತ್ರಗಳನ್ನು ಮಾಡ್ತಿದ್ದೀವಿ. ಈ ಹಿಂದೆ ಕೂಡ ನವಶಕ್ತಿ ವೈಭವ ಅನ್ನೋ ಸಿನಿಮಾ ಮಾಡಿದ್ವಿ, ನವಶಕ್ತಿ ವೈಭವ ಅಂತೇಳಿ. ಅದರಲ್ಲಿ ನೀವು ಮೇಡಮ್ ಇಬ್ಬರು ಕೂಡ ಆ್ಯಕ್ಟ್ ಮಾಡಿದ್ವಿ, ಅದು ದೇವ್ರ ಸಿನಿಮಾ. ಸೊ ಇದು ಟೋಟಲ್ ಆಗಿ ಅದರ ಆಪೋಸಿಟ್ ಇರುವಂಥದ್ದು. ಒಂದು ಪ್ರಶ್ನೆ, ಆವತ್ತಿನ ನಿಮ್ಮ ಇಬ್ಬರು ಕಾಂಬಿನೇಷನ್ನು ಹೇಗಿತ್ತು? ಎರಡನೇದು, ಇವತ್ತಿನ ಈ ಅಗೋರಿ ಪಾತ್ರದಲ್ಲಿ ಮಾಡಿದ್ದೀರಿ. ಈ ಸಿನಿಮಾದಲ್ಲಿ ನೀವಿಬ್ಬರು ಕಾಂಬಿನೇಷನ್ ಅವಾಗಿಂದನೂ ನಡ್ಕೊಂಡು ಬರ್ತಾ ಇದೆ. ಜೊತೆಗೆ ತವರಿಗೆ ಮತ್ತು ಈ ಸಿನಿಮಾದಲ್ಲೂ ಕೂಡ ನೀವಿಬ್ಬರು ಆ್ಯಕ್ಟ್ ಮಾಡಿದ್ರಿ. ಸೊ 3 ಸಿನಿಮಾ ಒಟ್ಟಿಗೆ ಮಾಡಿದ್ದೀರಿ, ಯಾವ ರೀತಿ ಇತ್ತು? ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ನನ್ನ ಅತ್ತಿಗೆ ಪಾತ್ರ ಮಾಡಿದ್ರು. ಅವತ್ತಿಂದನೂ ನನ್ನ ಫೇವ್ರೆಟ್ ಇವರು. ಸೊ ನನಗೆ ಅನು ಅಕ್ಕ ಅಂದಿದ ತಕ್ಷಣ ನನಗೆ ಫೀಲ್ ಆಗೋದು ಅವ್ರೊಂದು ಆರ್ಟಿಸ್ಟ್ ಅಂತ ನನಗೆ ಅನ್ಸಲ್ಲ. ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗೇ ನನಗೆ ಇವತ್ತಿಗೂ ಇರೋದು. ಅದಾದ ನಂತರ ನವಶಕ್ತಿ ವೈಭವ ಸಿನಿಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರ್ಬೋದು, ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ಅಂದರೆ ಇವ್ರ ಪಾತ್ರ ಇರ್ಬೋದು, ನನ್ನ ಪಾತ್ರ ಏನು ಅನ್ನೋದನ್ನ ನಾನಿವಾಗ ರಿವೀಲ್ ಮಾಡಿಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಹೊಟ್ಟೋಗ್ಬಿಡುತ್ತೆ. ಸೊ ಇನ್ನೇನು ಒಂದು ದಿವಸ ಇದೆ, ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ನಾಡಿದ್ದು ರಿಲೀಸ್ ಅಲ್ಲ. ಇದು ಒಂದು ಕಾಳಿ ಸಿನಿಮಾ ನೀವು ಅಗೋರೆ ಪಾತ್ರಗಳನ್ನು ಮಾಡ್ತಿದ್ದೀವಿ. ಈ ಹಿಂದೆ ಕೂಡ ನವಶಕ್ತಿ ವೈಭವ ಅನ್ನೋ ಸಿನಿಮಾ ಮಾಡಿದ್ವಿ, ನವಶಕ್ತಿ ವೈಭವ ಅಂತೇಳಿ. ಅದರಲ್ಲಿ ನೀವು ಮೇಡಮ್ ಇಬ್ಬರು ಕೂಡ ಆ್ಯಕ್ಟ್ ಮಾಡಿದ್ವಿ, ಅದು ದೇವ್ರ ಸಿನಿಮಾ. ಸೊ ಇದು ಟೋಟಲ್ ಆಗಿ ಅದರ ಆಪೋಸಿಟ್ ಇರುವಂಥದ್ದು. ಒಂದು ಪ್ರಶ್ನೆ, ಆವತ್ತಿನ ನಿಮ್ಮ ಇಬ್ಬರು ಕಾಂಬಿನೇಷನ್ನು ಹೇಗಿತ್ತು? ಎರಡನೇದು, ಇವತ್ತಿನ ಈ ಅಗೋರಿ ಪಾತ್ರದಲ್ಲಿ ಮಾಡಿದ್ದೀರಿ. ಈ ಸಿನಿಮಾದಲ್ಲಿ ನೀವಿಬ್ಬರು ಕಾಂಬಿನೇಷನ್ ಅವಾಗಿಂದನೂ ನಡ್ಕೊಂಡು ಬರ್ತಾ ಇದೆ. ಜೊತೆಗೆ ತವರಿಗೆ ಮತ್ತು ಈ ಸಿನಿಮಾದಲ್ಲೂ ಕೂಡ ನೀವಿಬ್ಬರು ಆ್ಯಕ್ಟ್ ಮಾಡಿದ್ರಿ. ಸೊ 3 ಸಿನಿಮಾ ಒಟ್ಟಿಗೆ ಮಾಡಿದ್ದೀರಿ, ಯಾವ ರೀತಿ ಇತ್ತು? ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ನನ್ನ ಅತ್ತಿಗೆ ಪಾತ್ರ ಮಾಡಿದ್ರು. ಅವತ್ತಿಂದನೂ ನನ್ನ ಫೇವ್ರೆಟ್ ಇವರು. ಸೊ ನನಗೆ ಅನು ಅಕ್ಕ ಅಂದಿದ ತಕ್ಷಣ ನನಗೆ ಫೀಲ್ ಆಗೋದು ಅವ್ರೊಂದು ಆರ್ಟಿಸ್ಟ್ ಅಂತ ನನಗೆ ಅನ್ಸಲ್ಲ. ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗೇ ನನಗೆ ಇವತ್ತಿಗೂ ಇರೋದು. ಅದಾದ ನಂತರ ನವಶಕ್ತಿ ವೈಭವ ಸಿನಿಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರ್ಬೋದು, ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ಅಂದರೆ ಇವ್ರ ಪಾತ್ರ ಇರ್ಬೋದು, ನನ್ನ ಪಾತ್ರ ಏನು ಅನ್ನೋದನ್ನ ನಾನಿವಾಗ ರಿವೀಲ್ ಮಾಡಿಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಹೊಟ್ಟೋಗ್ಬಿಡುತ್ತೆ. ಸೊ ಇನ್ನೇನು ಒಂದು ದಿವಸ ಇದೆ, ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ನಾಡಿದ್ದು ರಿಲೀಸ್ ಅಲ್ಲ ಸಿನಿಮಾ, 1 ಡೇ ಇದೆ ಅಷ್ಟೇ.